ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಗೌತಮ್ ಅಂಡ್ ನೀವು ನೋಡ್ತೀರಾ ಗೌತಮ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹೇಗೆ ಕ್ರಿಯೇಟ್ ಮಾಡಿ ಮನಿ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲರೂ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿರ್ತೀರಾ. ಸೊ ಈಸಿ ಅನ್ಕೊಬೋದು, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಜಸ್ಟ್ ಮೊಬೈಲ್ ನಂಬರು, ಜಿಮೇಲ್ ಮತ್ತೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ರಿಯೇಟ್ ಮಾಡ್ಬೋದು. ಬಟ್ ಅದು ಇನ್ಸ್ಟಾಗ್ರಾಮ್ ನೀವು ರೀಲ್ಸ್ ನೋಡೋದಕ್ಕಷ್ಟೇ, ಮತ್ತೆ ನಿಮ್ಮ ನಾರ್ಮಲ್ ಆಗಿ ಫೋಟೋಸ್ ಅಪ್ಲೋಡ್ ಮಾಡೋದು, ಲೈಕ್ಸ್ ತಗೊಳೋದಕ್ಕೆ ಮತ್ತೆ ಫಾಲೋ ಮಾಡೋದಕ್ಕೆ. ಬಟ್ ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಇದು ಪ್ರೊಫೆಷನಲ್ ಅಕೌಂಟ್ ತರ, ಬಿಸ್ನೆಸ್ ಅಕೌಂಟ್ ತರ ಕ್ರಿಯೇಟ್ ಮಾಡೋದು. ಅಂದ್ರೆ ಅದನ್ನೇ ಕನ್ವರ್ಟ್ ಮಾಡೋದು, ನಿಮ್ ನಾರ್ಮಲ್ ಇನ್ಸ್ಟಾಗ್ರಾಮ್ ಪೇಜ್ನೇ ಕನ್ವರ್ಟ್ ಮಾಡ್ಬೋದು ಪ್ರೊಫೆಷನಲ್ ಅಕೌಂಟ್ ಆಗಿ, ಮತ್ತೆ ಬಿಸ್ನೆಸ್ ಅಕೌಂಟ್ ಆಗಿ. ಸೊ ಇದರಿಂದ ನೀವು ರೀಲ್ಸ್ ಅಪ್ಲೋಡ್ ಮಾಡಿ ಮತ್ತೆ ವ್ಯೂಸ್ ಬಂದ್ರೆ ನಿಮ್ ಮನಿ ಸಹ ಅರ್ನ್ ಮಾಡಬಹುದು ಇದರಿಂದ. ಈಗಾಗಲೇ ತುಂಬಾ ಜನ ರೀಲ್ಸ್ ಅಪ್ಲೋಡ್ ಮಾಡಿ ಮತ್ತೆ ಟ್ರೋಲ್ ಪೇಜಸ್, ಮೀಮ್ ಪೇಜಸ್ ಈ ತರ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಜನ ಮನಿ ಅರ್ನ್ ಮಾಡ್ತಿದ್ದಾರೆ. ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಆಕ್ಟಿವ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಗಾಯ್ಸ್, ವಿಡಿಯೋ ಶುರು ಮಾಡೋಣ. ಗಾಯ್ಸ್, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಿಂದ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇದು ನಂದು ನಾರ್ಮಲ್ ಡೈಲಿ ಯೂಸ್ ಅಕೌಂಟು. ಸೊ ಇದು ನಂದು ಆಲ್ರೆಡಿ ಬಿಸ್ನೆಸ್ ಅಕೌಂಟು ಪ್ರೊಫೆಷನಲ್ ಅಕೌಂಟಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಾನು ಅದಕ್ಕಾಗಿ ಇನ್ನೊಂದು ಅಕೌಂಟ್ನ ಸುಮ್ಮನೆ ಕ್ರಿಯೇಟ್ ಮಾಡಿದ್ದೆ. ಸೊ ಯಾವ ರೀತಿ ಪ್ರೊಫೆಷನಲ್ ಅಕೌಂಟ್ ಕನ್ವರ್ಟ್ ಮಾಡಿ ಮನಿ ಅರ್ನ್ ಮಾಡೋದು, ರೀಲ್ಸ್ ಅಪ್ಲೋಡ್ ಮಾಡಿ ಮತ್ತು ಮೀಮ್ಸ್ ಪೇಜ್ಗಳು ಕ್ರಿಯೇಟ್ ಮಾಡಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ. ಸೊ ನಾನು ಆ ಅಕೌಂಟ್ಗೆ ಇವಾಗ ಹೋಗ್ತೀನಿ. ಸೊ ನೋಡಿ, ಅಕೌಂಟ್ ಓಪನ್ ಆಗಿದೆ. ಸೊ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ 3 ಲೈನ್ಸ್ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾದಮೇಲೆ ಸೆಟ್ಟಿಂಗ್ಸು ಓಪನ್ ಮಾಡಿ. ಸೆಟ್ಟಿಂಗ್ಸಲ್ಲಿ ಅಕೌಂಟ್ ಅಂತ ಇರುತ್ತೆ. ಸೊ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೋಡಿ, ಇಲ್ಲಿ ಆ್ಯಡ್ ನ್ಯೂ ಪ್ರೊಫೆಷನಲ್ ಅಕೌಂಟ್ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಗೆಟ್ ಫ್ರೀ ಪ್ರೊಫೆಷನಲ್ ಅಕೌಂಟ್ ಮತ್ತು ಲರ್ನ್ ಅಬೌಟ್ ಯುವರ್ ಫಾಲೋವರ್ಸ್ ಅಂತ ಒಂದು 4 ಪೇಜಸ್ ಬರುತ್ತೆ. ಸೊ ಅದಾದಮೇಲೆ ನೋಡಿ, ಇಲ್ಲಿ ವಾಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯು ಕ್ಯಾಟಗರಿ ಹೆಲ್ಪ್ ಪೀಪಲ್ ಫೈಂಡ್ ಅಕೌಂಟ್ಸ್ ಲೈಕ್ ಯುವರ್ಸ್, ಯು ಕ್ಯಾನ್ ಚೇಂಜ್ ಅಟ್. ಇದೇನಂದರೆ, ನೀವು ಇನ್ಸ್ಟಾಗ್ರಾಮ್ ಪೇಜು ಯಾವ ಪೇಜು ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅಂತ, ಯಾವುದ್ರ ಬಗ್ಗೆ, ಬ್ಲಾಗರ್ ಬಗ್ಗೆ ಕ್ರಿಯೇಟ್ ಮಾಡ್ತಾಯಿದ್ದೀರಾ ಅಥವಾ ಎಜುಕೇಷ್ನಲ್ಲು, ಎಂಟರ್ಪ್ರಿನರು, ಹೆಲ್ತ್, ಎಡಿಟರು, ರೈಟರ್, ಗೇಮರು, ಇಲ್ಲ ಫೋಟೋಗ್ರಾಫರು, ಯಾವುದ್ರ ಬಗ್ಗೆ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ಸೊ ನೀವು ಯಾವುದು ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡ್ತೀರೋ ಆ ಪ್ರೊಫೆಷ್ನಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ನಾನು ವೀಡಿಯೋ ಕ್ರಿಯೇಟರ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ವೀಡಿಯೋ ಕ್ರಿಯೇಟರ್ ಅಂದರೆ ಯೂಟ್ಯೂಬರು ಆ ಥರ ಮತ್ತು ರೀಲ್ಸ್ ಮಾಡೋರು, ಇವೆಲ್ಲ ವೀಡಿಯೋ ಕ್ರಿಯೇಟರ್ ಬರುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಪ್ರೊಫೈಲ್ ಅಂತ ಇರುತ್ತಲ್ಲ, ಇದು ನಾನು ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವಾಗ ವೀಡಿಯೋ ಕ್ರಿಯೇಟರ್ ಅಂತ, ಇಲ್ಲ ಫೋಟೋಗ್ರಾಫರ್, ಇಲ್ಲ ಗೇಮರ್ ಅಂತ ಹಾಕೊಂಡ್ರೆ ನಿಮ್ಮ ಪ್ರೊಫೈಲಲ್ಲಿ ನೀವು ಇಲ್ಲಿ ಯಾವುದು ಪ್ರೊಫೆಷ್ನಲ್ದು ಸಜೆಸ್ಟೆಡ್ ಇದಿರುತ್ತಲ್ಲ, ಇದು ಯಾವುದು ಕ್ಲಿಕ್ ಮಾಡಿರ್ತೀರ, ಆನ್ ಮಾಡ್ಕೊಂಡಿರ್ತೀರ, ಅದು ನಿಮ್ಮ ಪ್ರೊಫೈಲಲ್ಲಿ ಕಾಣಿಸುತ್ತೆ. ಸೊ ನಾನು ವೀಡಿಯೋ ಕ್ರಿಯೇಟರ್ ಅಂತ ಆನ್ ಮಾಡ್ಕೊಂಡಿದ್ದೆ, ನಮ್ಮ ಪ್ರೊಫೈಲಲ್ಲಿ ಆಟೋಮೆಟಿಕಾಗಿ ವೀಡಿಯೋ ಕ್ರಿಯೇಟರ್ ಅಂತ ಕಾಣಿಸುತ್ತೆ. ಸೊ ನೆಕ್ಸ್ಟು ಡನ್ ಕೊಡಿ. ಸೊ ಡನ್ ಕೊಟ್ಟಿದ್ದಾದಮೇಲೆ ನೋಡಿ, ಈ ಥರ ಆರ್ ಯು ಕ್ರಿಯೇಟರ್ ಅಥವಾ ಬಿಸ್ನೆಸ್ ಅಂತ 2 ಆಪ್ಷನ್ಸ್ ಬರುತ್ತೆ. ಸೊ ನೀವು ಇದರಲ್ಲಿ ನಾವು ಇವಾಗ ಮನಿ ಅರ್ನ್ ಮಾಡಬೇಕಂದ್ರೆ ರೀಲ್ಸ್ ಅಪ್ಲೋಡ್ ಮಾಡಿ, ಮೀಮ್ಸ್ ಪೇಜ್ ಕ್ರಿಯೇಟ್ ಮಾಡಿ, ಬಿಸ್ನೆಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಇದರಿಂದ ನಾವು ಅಮೌಂಟ್ ಮನಿ ಅರ್ನ್ ಮಾಡ್ಬೋದು. ಸೊ ಬಿಸ್ನೆಸ್ ಅಂತ ಕ್ರಿಯೇಟ್ ಮಾಡಿ, ಇಲ್ಲ ನೀವು ಕ್ರಿಯೇಟರ್ ಅಂದರೆ ಕ್ರಿಯೇಟರ್ ಆಗಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ್ದಾದಮೇಲೆ ನೋಡಿ, ಇಲ್ಲಿ ನಿಮ್ಮ ಬಿಸ್ನೆಸ್ ಇಮೇಲು ನೀವು ಬೇಕಾದ್ರೆ ಹಾಕ್ಕೊಬೋದು, ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಕಾಂಟ್ಯಾಕ್ಟ್ ಇನ್ಫಾರ್ಮ್ ಅಂತಿದೆಯಲ್ಲ, ಇದನ್ನು ಆಫ್ ಮಾಡೇ ಮಡಗಿರಿ. ಯಾಕಂದರೆ ನಿಮ್ಮ ಡೀಟೇಲ್ಸು ಇನ್ನೊಬ್ರು ನೋಡಬಾರ್ದು ಅಂದರೆ ಇದನ್ನು ಆಫ್ ಮಾಡಬೇಕು. ಅಕಸ್ಮಾತ್ ಆನ್ ಮಾಡಿದರೆ ನಿಮ್ಮ ಡೀಟೇಲ್ಸ್, ನಂಬರು ಮತ್ತು ನಿಮ್ಮ ಜಿಮೇಲು ಎಲ್ಲ ಅವ್ರಿಗೆ ಕಾಣಿಸುತ್ತೆ. ಸೊ ಅದರಿಂದ ಆಫ್ ಮಾಡೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಫೇಸ್ಬುಕ್ ಅಕೌಂಟ್ ನೀವು ಕನೆಕ್ಟ್ ಮಾಡ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ನ, ಸೊ ನೀವು ಕನೆಕ್ಟ್ ಮಾಡ್ಕೊಬೋದು. ಬೇಡ ಅಂದರೆ ಸ್ಕಿಪ್ ಮಾಡಿದಾದ್ಮೇಲೆ ನೋಡಿ, ಸೆಟಪ್ ಯುವರ್ ಪ್ರೊಫೆಷ್ನಲ್ ಅಕೌಂಟ್. ಸೊ ಇವಾಗ ಪ್ರೊಫೆಷ್ನಲ್ ಅಕೌಂಟು ಸೆಟಪ್ ಮಾಡಬೇಕಂದ್ರೆ 5 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಯುವರ್ ಫಸ್ಟ್ನೇ ಸ್ಟೆಪ್ಪು, ಕಂಪ್ಲೀಟ್ ಯುವರ್ ಪ್ರೊಫೈಲ್. ಸೊ ನಿಮ್ಮ ಬಯೋ ಮತ್ತು ನಿಮ್ಮ ಯೂಟ್ಯೂಬ್ ವೆಬ್ಸೈಟ್ ಇದ್ದರೆ ಯೂಟ್ಯೂಬ್ ವೆಬ್ಸೈಟು ಇದನ್ನ ಹಾಕಿ ನಿಮ್ಮ ಕಂಪ್ಲೀಟ್ ಪ್ರೊಫೈಲ್ ಮಾಡ್ಕೊಳ್ಳಿ. ಮತ್ತು ಗೆಟ್ ಇನ್ಸ್ಪೈರ್ಡ್ ಅಂದರೆ ನೀವು ಯಾರಿಂದ ಇನ್ಸ್ಪೈರ್ ಆಗಿರ ಅಂದರೆ, ನೀವು ಒಂದಷ್ಟು ಇನ್ಸ್ಟಾಗ್ರಾಮ್ ಫಾಲೋವರ್ಸು ಇರ್ತಾರೆ, ಬ್ಲೂಟಿಕ್ ಬಂದಿರೋರು, ಮತ್ತು ರೀಲ್ಸ್ ಒಳ್ಳೊಳ್ಳೆ ಪೇಜಸ್ ಕ್ರಿಯೇಟ್ ಮಾಡಿ ಒಳ್ಳೆ ಅರ್ನಿಂಗ್ ಮಾಡ್ತಿರೋರು. ಸೊ ಅವ್ರನ್ನ ಫಾಲೋ ಮಾಡೋದು ಬೇಕಾದ್ರೆ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇಲ್ಲಿ ಗೆಟ್ ಇನ್ಸ್ಪೈರ್ಡ್ ತುಂಬ ಜನದ ಇಲ್ಲಿ ಅಕೌಂಟ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್ ಅಕೌಂಟ್ಸು. ಸೊ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು, ಬೇಡ ಅಂದರೆ ಓಕೆ. ರೈಟ್ ಕ್ಲಿಕ್ ಕೊಡಿ, ಒಂದೊಂದಾಗಿ ಕಂಪ್ಲೀಟ್ ಆಗುತ್ತಾ ಹೋಗುತ್ತೆ. ನೋಡಿ, ಒಂದು ಕಂಪ್ಲೀಟ್ ಆಯಿತು. ಮತ್ತು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂದರೆ ನಿಮ್ಮ ಬಯೋ ಅವೆಲ್ಲ ಹಾಕಿ ಮತ್ತೆ ಇಲ್ಲಿ ಕ್ಲಿಕ್ ಕೊಡಿ. ಸೊ ಬಯೋದಲ್ಲಿ ನಿಮ್ಮದು ಜಸ್ಟ್ ನೀವು ಯಾವ ರೀತಿ ಮೀಮ್ಸ್ ಪೇಜ್ ಮಾಡ್ತಾಯಿದ್ರೆ, ಯಾವ ಮೀಮ್ಸ್ ಪೇಜು ಅದ್ರ ಬಗ್ಗೆ ಎಲ್ಲ ಬಯೋ ಸ್ವಲ್ಪ ಆ್ಯಡ್ ಮಾಡಿ. ವಿಡಿಯೋ ಕ್ರಿಯೇಟರ್ ಅಂತ ನಾನು ಹಾಕ್ತೀನಿ. ಕ್ಲಿಕ್ ಮಾಡಿದೆ. ಸೊ ನೋಡಿ, ಇಲ್ಲಿ ಕೊಟ್ಟು ಆ್ಯಡ್ ಪ್ರೊಫೈಲ್ ಫೋಟೋ ಅಂತ ಹಾಕಬೇಕಾಗುತ್ತೆ. ಸೊ ನೀವು ಹಾಕ್ಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ಇನ್ನೂ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫು. ಸೊ ಇದರಿಂದ ನೀವು ಇಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಜಸ್ಟು ನಿಮ್ಮ ಮೀಮ್ಸ್ ಪೇಜು, ನೀವು ಯಾವ ರೀತಿ ಇವಾಗ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ರೀಲ್ಸ್ ಆಗಲಿ
ಇಲ್ಲ ಪೋಸ್ಟ್ ಯಾವ್ದಾದ್ರು ನಿಮ್ಮ ಮೀಮ್ಸ್ದು ಪೇಜಸ್ದಲ್ಲಿ ಪೋಸ್ಟ್ ಯಾವ್ದಾರು ಒಂದು ಹಾಕ್ಕೊಂಡು ಕ್ರಿಯೇಟ್ ಪೋಸ್ಟ್ ಮಾಡಿ, ಅದು ಒಂದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೋರ್ ಟೂಲ್ಸ್ ಆ್ಯಂಡ್ ಇನ್ಸೈಟ್ಸ್ ಅಂತಿದೆಯಲ್ಲ, ಸೊ ಎಕ್ಸ್ಪ್ಲೋರ್ ಟೂಲ್ಸ್ ಆ್ಯಂಡ್ ಇನ್ಸೈಟ್ಸ್ ಅಂತಿದೆಯಲ್ಲ, ಸೊ ಇದರಲ್ಲಿ ನೀವು ಇದನ್ನು ಓಪನ್ ಮಾಡಿದಾಗ ಇನ್ಸೈಟ್ಸ್ ಅಂತಿದೆ. ಸೊ ಇದರಲ್ಲಿ ನೀವು ಗೋ ಟು ಇನ್ಸೈಟ್ಸ್ ಅಂದರೆ ಇಲ್ಲಿ ನಿಮ್ಮ ಅಕೌಂಟಲ್ಲಿ ನೀವು ಹಾಕಿರೋ ರೀಲ್ಸು ಮತ್ತು ಫೋಟೋಸು, ಮೀಮ್ಸ್, ಇವನ್ನೆಲ್ಲ ಟ್ರೋಲ್ ಪೇಜಸ್ಸು, ಇದರಲ್ಲಿ ನೀವು ಏನೇನು ಕ್ರಿಯೇಟ್ ಮಾಡಿ ಪೋಸ್ಟ್ ಹಾಕಿರ್ತೀರಲ್ಲ, ಸೊ ಎಷ್ಟು ಅಕೌಂಟ್ ನಿಮ್ಮ ಪೋಸ್ಟಸ್ ನೋಡಿದೆ, ಲೈಕ್ ಮಾಡಿದೆ, ಎಷ್ಟು ಫಾಲೋವರ್ಸ್ ಬಂದಿದ್ದಾರೆ ಅಂತೆಲ್ಲ ಇಲ್ಲಿ ತೋರಿಸುತ್ತೆ. ಇಷ್ಟು ದಿನದೊಳಗಡೆ ಅಂತೆಲ್ಲ ನೀವು ನೋಡ್ಕೊಬೋದು. ಸೊ ಇದೆಲ್ಲ ನೋಡಿದಾದ್ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಇದನ್ನು ಕಂಪ್ಲೀಟ್ ಆಯ್ತು. ಸೊ ನಿಮಗೆ ಇವೆಲ್ಲ ನೀವು ಮಾಡ್ಕೊಬೋದು. ಕಂಪ್ಲೀಟ್ ಮಾಡಿದಾದಮೇಲೆ ನಿಮ್ಮದೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪೇಜಾಗಿ ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆದಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೀವು ರೀಲ್ಸ್ ಇಲ್ಲ ಪೋಸ್ಟು ಎಲ್ಲ ಅಪ್ಲೋಡ್ ಮಾಡ್ಕೊಬೋದು. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸೊ ಬೂಸ್ಟ್ ಪೋಸ್ಟ್ ಅಂತ. ಇದು ನಾರ್ಮಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸಿಕ್ಕಲ್ಲ, ಪ್ರೊಫೆಷನಲ್ ಅಕೌಂಟ್ ಕನ್ವರ್ಟ್ ಮಾಡಿದಾದ್ಮೇಲೆ ಬೂಸ್ಟ್ ಪೋಸ್ಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಬೂಸ್ಟ್ ಪೋಸ್ಟ್ ಇಲ್ಲಿದೆ, ಮತ್ತು ಯಾವ ರೀತಿ ಅದರಿಂದ ಏನು ಯೂಸ್ ಅಂತ ತಿಳಿಸ್ಕೊಡ್ತೀನಿ. ಇದರಿಂದ ಏನು ಯೂಸ್ ಅಂದರೆ ನೀವು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಬೋದು, ಮತ್ತು ನೀವು ಅಪ್ಲೋಡ್ ಮಾಡೋ ಪೋಸ್ಟರ್ಸ್ನ ತುಂಬ ಜನಕ್ಕೆ ರೀಚ್ ಮಾಡಿಸ್ಬೋದು. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೂ ನೀವು ರೀಚ್ ಮಾಡಿಸ್ಬೋದು. ಸೊ ಅದು ಇನ್ಸ್ಟಾಗ್ರಾಮ್ ಅವರೇ ಸ್ವತಃ ರೀಚ್ ಮಾಡಿಸ್ಕೊಡ್ತಾರೆ. ಸೊ ಅದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.